ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಫ್ರೆಂಡ್ಸ್, ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಕೊಟ್ಟೇ ಕೊಡ್ತೇನೆ. ಯಾಕಂತಂದರೆ ಸುಮಾರು ಜನ ನಾನು ರಿಸೀವ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಆಲ್ಮೋಸ್ಟ್ ಕಮೆಂಟ್ಸ್ಗಳಿಗೆಲ್ಲ ನಾನು ಉತ್ತರ ಕೊಡ್ತಾ ಇದ್ದೇನೆ. ಬಟ್ ಯಾವುದಾದ್ರೂ ಕೊಟ್ಟಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ನಾನು ಫ್ರೀಯಾಗಿದ್ದಾಗ ಖಂಡಿತ ನಿಮ್ಮ ಕಾಮೆಂಟ್ಸ್ಗಾಗಲಿ ಅಥವಾ ನಿಮ್ಮ ವಾಟ್ಸಪ್ಗಾಗಲಿ ನಾನು ರಿಪ್ಲೈ ಮಾಡ್ತೇನೆ. ಯಾರು ಕೂಡ ಸುಮ್ಮನೆ ನಂಬರ್ ಹಾಕಿದ್ದಾರೆ, ಸುಮ್ಮನೆ ಇದಾಗ್ತಾ ಇದೆ, ಬಟ್ ಪ್ರಯೋಜನ ಇಲ್ಲ ಅಂತ ಯಾರೂ ತಿಳ್ಕೊಬೇಡಿ. ಅದರಲ್ಲಿ ನನಗೆ ಯಾಕಂತಂದರೆ ನಾನು ಪ್ರೊಫೆಷ್ನಲ್ಲೇನೇ ರಿಯಲ್ ಎಸ್ಟೇಟು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನೀವು ಅದನ್ನು ಏನೂ ಬೇರೆ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂತಂದರೆ ನಾನು ಜನಗಳಿಗೆ ಒಂದು ಅವೇರ್ನೆಸ್ ಅನ್ನೋದೊಂದು ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಬಂದಿರೋದು. ಫ್ರೆಂಡ್ಸ್, ಇವತ್ತು ಒಂದು ಮುಖ್ಯವಾದ ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೇನೆ. ಅದು ಏನಂತ ಅಂದರೆ, ನಮ್ಮ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನು ಬರುತ್ತೆ ಪಂಚಾಯತ್ ಖಾತಾಗಳು, ಇಲ್ಲಿವರೆಗೂ ಜನ ಎದುರು ನೋಡ್ತಾ ಇದ್ದಾರೆ. ಯಾಕಂದರೆ BBMP ಆಯಿತು, ಪುರಸಭೆ ಆಯಿತು, ನಗರಸಭೆ ಆಯಿತು, ಪಟ್ಟಣ ಪಂಚಾಯಿತಿ ಆಯಿತು, ಬಟ್ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿವರೆಗೂ ಯಾವುದೇ ಖಾತಾ ಅನ್ನೋದನ್ನು ಬಿಡಲಿಲ್ವಲ್ಲ ಅಂತ ಹೇಳಿಬಿಟ್ಟು ತುಂಬ ಜನ ಅವರು ಯಾವ ಥರ ಇದ್ದಾರೆ ಅಂತಂದರೆ ನಿಜವಾಗೂ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳಿಕ್ಕೂ ಹೋಗ್ತಾ ಇದ್ದಾರೆ. ಆ ರೇಂಜಿಗೆ ಸಫರ್ ಆಗಿ ಕೂತಿದ್ದಾರೆ. ಯಾಕಂದರೆ ಒಬ್ಬೊಬ್ರದ್ದು ಒಂದೊಂಥರ ಕಮಿಟ್ಮೆಂಟ್ ಇರುತ್ತೆ. ಫ್ರೆಂಡ್ಸ್, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಸರ್ಕಾರ ಯಾಕೆ ಈ ಥರ ರಿಜಿಸ್ಟ್ರೇಷನ್ ಮಾಡ್ತಾ ಇರೋದು? ಅವರು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಖಾತಾ ಕೊಡಬೇಕಾಗಿರೋ ಜವಾಬ್ದಾರಿ ಅವ್ರದ್ದು. ಬಟ್ 2013ರಿಂದ ಇಲ್ಲಿವರೆಗೂ ಇವ್ರು ಮಾಡ್ತಾ ಇರೋ ಮುಟ್ಟಾಳ್ತನ ಕೆಲಸ ಅಂತ ಅಂದರೆ ನಿಜವಾಗೂ ಅದು ಹೇಳ್ಬಾರ್ದು, ಸುಮ್ಮನಿರಿ. ಆ ಥರ ಇದೆ. ಯಾಕಂದರೆ ಇವರು ರಿಜಿಸ್ಟ್ರೇಷನ್ನೇ ಮಾಡಿಲ್ಲ ಅಂತಂದರೆ ಜನ ಎಲ್ಲಿಂದ ಸೈಟುಗಳನ್ನು ತಗೊಳ್ತಾ ಇದ್ರು? ಜನ ಏನಕ್ಕೆ ಹೋಗ್ತಾ ಇದ್ರು? ಇವಾಗ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರೋದು ಇವರೇ ತಾನೆ, ಖಾತೆ ಕೊಡಬೇಕಾಗಿರೋದು ಇವರೇ ತಾನೆ. 2013ರಲ್ಲಿ ಸ್ಟಾಪ್ ಮಾಡಿದ್ದೀವಿ ಅಂತಾರೆ. 2013ರಲ್ಲಿ ಸ್ಟಾಪ್ ಮಾಡಿದವರು ರಿಜಿಸ್ಟ್ರೇಷನ್ಗಳನ್ನ ಸ್ಟಾಪ್ ಮಾಡಬೇಕಾಗಿತ್ತು, ರಿಜಿಸ್ಟ್ರೇಷನ್ ಮಾಡಬಾರ್ದಾಗಿತ್ತು. ರಿಜಿಸ್ಟ್ರೇಷನ್ ಏನಕ್ಕೆ ಮಾಡಬೇಕಿತ್ತು ಇವರು ಅಲ್ವಾ? ರಿಜಿಸ್ಟ್ರೇಷನ್ ಏನು ಮಾಡಿದವರು ಖಾತಾ ಕೊಟ್ಟಿಲ್ಲ ಅಂತಂದರೆ ಅದು ನಿಜವಾಗೂ ಒಂಥರ ಸಮಂಜಸನೂ ಅಲ್ಲ, ಅದು ಹೇಳಲಿಕ್ಕೂ ಆಗೋದಿಲ್ಲ. ಬನ್ನಿ ಇರಲಿ ಫ್ರೆಂಡ್ಸ್, ಏನಾದರೂ ಆಗಲಿ. ಇವಾಗ ಒಂದು ಪ್ರೋಗ್ರೆಸ್ ಅನ್ನೋದೊಂದು ಆಗ್ತಾ ಇದೆ. ಯಾಕಂತಂದರೆ ಇವಾಗ ನಾವು ಏನು ಗ್ರಾಮ ಪಂಚಾಯಿತಿ ಖಾತಾ ಇಲ್ಲಿವರೆಗೂ ಬಿಡ್ತಾರೆ ಅಂತ ಏನು ಇದು ಮಾಡ್ತಾಯಿದ್ರು, ಅದು ರಾಜ್ಯ ಸರ್ಕಾರದಿಂದ ಗ್ರಾಮೀಣ ಭಾಗದ ಅನಧಿಕೃತ ನಿವೇಶನ ಮತ್ತು ಆಸ್ತಿಗಳನ್ನು ಸಕ್ರಮಗೊಳಿಸಲು ಈ ಸ್ವತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ನಮ್ಮ ಪಂಚಾಯತ್ ರಾಜ್ ಅಧಿನಿಯಮ 1993 ಅದನ್ನು ಏನು ತಿದ್ದುಪಡಿ ಮಾಡಿ 2025 ಅನ್ನೋದನ್ನು ಏನು ತಿದ್ದುಪಡಿ ಮಾಡಿ ಆಕ್ಟನ್ನು ತಗೊಂಡು ಬಂದರು. ಅದರ ಪ್ರಕಾರ ನಮ್ಮ ಈ ಆಸ್ತಿ ಪ್ರಾಪರ್ಟಿಯಲ್ಲಿ ಪ್ರತಿಯೊಂದು ಅನಧಿಕೃತ ಪ್ರಾಪರ್ಟಿ ಏನಿದೆ ಅದನ್ನು ಸಕ್ರಮಗೊಳಿಸಬೇಕು ಅಂತ ಹೇಳಿಬಿಟ್ಟು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು ಕೂಡ ಎಲ್ಲ ತರಹದ ಹೋರಾಟನ ಮಾಡ್ತಾ ಇದ್ದಾರೆ. ಈ 1993 ಆಕ್ಟನ್ನು ಏನು ತಿದ್ದುಪಡಿ ಮಾಡಿ 2025 ಅನ್ನೋದನ್ನು ಏನು ಮಾಡಿದ್ದಾರೆ, ಅಲ್ಲಿ ಪ್ರತಿಯೊಂದು ಪ್ರಾಪರ್ಟಿ ನಮ್ಮ ಕರ್ನಾಟಕದಲ್ಲಿ ಏನಿದೆ ಅನಧಿಕೃತ ಪ್ರಾಪರ್ಟಿ, ರೆವಿನ್ಯೂ ಸೈಟ್ಸ್, ರೆವಿನ್ಯೂ ಪ್ರಾಪರ್ಟಿಗಳು ಏನಿದೆ ಅಷ್ಟು ರೆವಿನ್ಯೂ ಪ್ರಾಪರ್ಟಿಗಳನ್ನ ಕೂಡ ನಾವು ಸಕ್ರಮಗೊಳಿಸಬೇಕು. ಅಷ್ಟು ಪ್ರಾಪರ್ಟಿಗಳನ್ನ ಕೂಡ ಟ್ಯಾಕ್ಸೈಜೇಷನನ್ನು ಮಾಡಬೇಕು. ಯಾಕಂತಂದರೆ ಇಲ್ಲ ಅಂತಂದರೆ ಸರ್ಕಾರಕ್ಕೆ ಬರೋ ಇನ್ಕಮ್ಮು ಕೂಡ ಕಡಿಮೆ ಆಗಿಬಿಡುತ್ತೆ. ಆ ಸರ್ಕಾರಕ್ಕೆ ಬರೋ ಇನ್ಕಮ್ಮು ಕಡಿಮೆ ಆಗಬಾರ್ದು ಅಂತ ಹೇಳಿಬಿಟ್ಟೇನೆ
ಏನು ಇಷ್ಟು ದಿನ ಬರ್ತಾ ಇತ್ತು ಆ ರೆವೆನ್ಯೂನೇ ದುಪ್ಪಟ್ಟು ಮಾಡಬೇಕು ಅಂತ ಹೇಳಿಬಿಟ್ಟು ಇದೆಲ್ಲನೂ ತೊಗೊಂಡು ಬಂದಿದ್ದಾರೆ. ಇನ್ನು ಒಂದು ಏನಂದರೆ, ಸರ್ಕಾರದ ರೆವೆನ್ಯೂ ಒಂದು ಕಡೆಗೆ ಆದರೆ ಈ ಫ್ರಾಡ್ ಅನ್ನೋದು ಏನಾಗ್ತಾ ಇತ್ತು, ಪ್ರಾಪರ್ಟಿ ಫ್ರಾಡ್ ಏನಾಗ್ತಾ ಇತ್ತು ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಈ ಸ್ವತ್ತು ಇದ್ದರೆ ಮಾತ್ರನೇ, ಈ ಖಾತಾ ಇದ್ದರೆ ಮಾತ್ರನೇ ರಿಜಿಸ್ಟ್ರೇಷನ್ ಅಂತಂದು ಹೇಳ್ಬಿಟ್ಟು ಸಿದ್ದರಾಮಣ್ಣವರು ಅಕ್ಟೋಬರಿಂದಲೇ ರಿಜಿಸ್ಟ್ರೇಷನನ್ನು ನಿಲ್ಲಿಸ್ಬಿಟ್ರು. ಆ ರಿಜಿಸ್ಟ್ರೇಷನ್ನ ನಿಲ್ಲಿಸ್ದಾಗಿಂದಲೇ ಇವಾಗ ಸರ್ಕಾರಕ್ಕೂ ಆದಾಯ ಕಡಿಮೆ ಆಗಿದೆ, ಪ್ಲಸ್ ಜನಗಳಿಗೂ ಹೊಡೆತ ಬಿದ್ದಿದೆ. ಯಾಕಂದರೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಅದರಿಂದ ಇವಾಗ ಪ್ರತಿಯೊಂದು ಪ್ರಾಪರ್ಟಿಗೂ ಕೂಡ ಈ ಖಾತಾ ಅಂದರೆ ಪಿ ಖಾತಾ ಕೊಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರ ಎಲ್ಲ ತರಹದ ಅಭಿಯಾನಗಳನ್ನ ಕೂಡ ಮಾಡ್ತಾ ಇದೆ. ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಸ್ವತ್ತು ಮಾಡಿಕೊಂಡಿಲ್ಲ ಅಂತ ಅಂದರೆ ಅದು ಯಾವುದೇ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ನು ಮಾಡಲ್ಲ. ನೆಕ್ಸ್ಟ್ ಅಂತ ಪ್ರಾಪರ್ಟಿಗಳನ್ನ ಮುಟ್ಟುಗೋಲು ಹಾಕ್ಕೊಳ್ಳೋ ಚಾನ್ಸಸ್ ಕೂಡ ಬರುತ್ತೆ ಅಂತ ಹೇಳಿಬಿಟ್ಟೇನೆ ಕರ್ನಾಟಕ ಸರ್ಕಾರ ಎಲ್ಲ ಥರದ ಅಭಿಯಾನನ ಮಾಡ್ತಾ ಇದೆ. ಆ ಅಭಿಯಾನದಲ್ಲಿ ಏನು ಇದು ಮಾಡ್ತಾರೆ, ಆವಾಗ ನೀವು ಹೋಗ್ಬಿಟ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಖಾತಾ ಅನ್ನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಗ್ರಾಮ ಠಾಣ ಪ್ರದೇಶವನ್ನು ಹೊರತುಪಡಿಸಿ ಕೃಷಿ ಜಮೀನಿನಲ್ಲಿ ಮತ್ತು ಬೇರೆ ಸ್ಥಳಗಳಲ್ಲಿ ಮನೆಗಳನ್ನು ಏನಾದ್ರೂ ಕಟ್ಟಿಕೊಂಡಿದ್ರೆ, ಅಂದರೆ ಇವಾಗ ಜಮೀನುಗಳಲ್ಲಿ ಕಟ್ಕೊಂಡಿರ್ತಾರೆ ಅಥವಾ ಯಾವುದೋ ಅಕ್ರಮ ಲೇಔಟಲ್ಲಿ ಕೊಂಡ್ಕೊಂಡಿರ್ತಾರೆ. ಎಷ್ಟೋ ಜನ ಅವರ ಫಾರ್ಮ್ ಲ್ಯಾಂಡಲ್ಲೇ ಮನೆಯನ್ನು ಕಟ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲನೂ ಸರ್ಕಾರ ಬಿ ಖಾತನ್ನ ಕೊಡಬೇಕು ಅಂತ ಹೇಳಿಬಿಟ್ಟೇನೆ ಇವಾಗ ಇಷ್ಟೆಲ್ಲ ಸರ್ಕಸ್ ಮಾಡ್ತಿರೋದು. ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತನ್ನು ಕೊಡಬೇಕು ಅಂತ ಹೇಳಿಬಿಟ್ಟೇನೆ ನಮ್ಮ ಪ್ರಿಯಾಂಕ ಖರ್ಗೆಯವರು ಒಂದು ನೂತನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅವು ಏನೇನು ಅಂತ ನೋಡೋಣ ಬನ್ನಿ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಸ್ತಿ ಮಾಲೀಕರಿಗೆ ತ್ವರಿತವಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಖಾತಾಗಳನ್ನು ಇಶ್ಯೂ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಸಮಿತಿಯನ್ನು ರಚನೆ ಮಾಡ್ತಾ ಇದ್ದಾರೆ. ಆ ಸಮಿತಿಯನ್ನು ರಚನೆ ಮಾಡಿ ಅದರಲ್ಲಿ ನಮ್ಮ ಅಧಿಕಾರಿಯೇತರ ಸಿಬ್ಬಂದಿಗಳನ್ನ ಒಳಗೂಡಿಸಿ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಯರ್ಲಿ 1 ಕೋಟಿ ಪ್ರಾಪರ್ಟೀಸ್, 96 ಲಕ್ಷ ನಿವೇಶನ ಮತ್ತು ಖಾಲಿ ಜಾಗ ಏನಿದೆ ಆ 96 ಲಕ್ಷ ಪ್ರಾಪರ್ಟಿ ಕೂಡ ಖಾತಾ ಕೊಡಬೇಕು, ಬಿ ಖಾತಾ ಅನ್ನೋದನ್ನು ಇಶ್ಯೂ ಮಾಡಬೇಕು. ಅದರಿಂದ ನಾಗರಿಕರು ಅವರಿಗೆ ಏನು ಅಗತ್ಯ ಅಂದರೆ ಮೂಲಭೂತ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಒಂದು ಲೋನ್ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ರಿಯಾಂಕ ಖರ್ಗೆ ಅವರು ಒಂದು ಸಮಿತಿಯನ್ನು ರಚನೆ ಮಾಡ್ತಾ ಇದ್ದಾರೆ. ಈ ಸಮಿತಿಯಲ್ಲಿ ಪ್ರತಿಯೊಂದು ಡಿಸ್ಕಷನ್ ಆಗುತ್ತೆ, ಡಿಸ್ಕಷನ್ ಆಗುತ್ತೆ. ಎಷ್ಟು ಕಾಲಮಿತಿ ಇರಬೇಕು, ಎಷ್ಟು ದಿನದಲ್ಲಿ ಅದನ್ನು ಕ್ಲೋಸ್ ಮಾಡಬೇಕು, ಅಷ್ಟು 96 ಲಕ್ಷ ಪ್ರಾಪರ್ಟಿಗಳನ್ನ ನಾವು ಎಷ್ಟು ದಿನದಲ್ಲಿ ಕೊಡಬೇಕು, ಇದೆಲ್ಲವೂ ಕೂಡ ನಿಮಗೆ ಆ ಸಮಿತಿಯಲ್ಲೇ ಡಿಸೈಡ್ ಆಗೋದು. ಯಾಕಂತಂದರೆ ಪ್ರತಿಯೊಂದು ಪ್ರಾಪರ್ಟಿನೂ ಅಲ್ಲಿ ಎಂಟ್ರಿ ಬರುತ್ತೆ, ಡಾಟಾ ಎಂಟ್ರಿ ಸಿಗುತ್ತೆ. ಇವಾಗ ಲೆಡ್ಜರ್ ಬುಕ್ ಹೋಗಿ ಎಷ್ಟೋ ನೀವು ಆಫೀಸುಗಳಲ್ಲಿ ಹೋಗಿ ಪಂಚಾಯತ್ ಆಫೀಸ್ ಆಗ್ಬೋದು, BBMP ಆಫೀಸ್ ಆಗ್ಬೋದು, ಅಲ್ಲಿ ಹೋಗಿ ನೀವು ಖಾತಾ ಕೊಟ್ಟಿರ್ತಾರೆ, ಲೆಡ್ಜರ್ ಎಂಟ್ರಿ ಇರಲ್ಲ. ಈ ಥರ ಎಲ್ಲ ಆಗಬಾರ್ದು ಅಂತಲೇ ಈ ಆಸ್ತಿ ಈ ಸ್ವತ್ತು ಅನ್ನೋದನ್ನ ತಗೊಂಡು ಬಂದಿರೋದು. ಈ ಆಸ್ತಿ ಮಾಡಿಸೋದ್ರಿಂದ ಬೆನಿಫಿಟ್ಸ್ ಏನಿದೆ? ಈ ಆಸ್ತಿಯಿಂದ ಯಾವುದೇ ನೀವು ಪ್ರಾಪರ್ಟಿಯನ್ನು ಕೊಂಡುಕೊಂಡಿದ್ರೆ ಅದರ ಮಾಲೀಕತ್ವವನ್ನು
ಸಾಬೀತುಪಡಿಸುತ್ತದೆ. ಯಾವುದು? ಈ ಖಾತಾ, ಕಂಪ್ಯೂಟರೈಸ್ಡ್ ಖಾತಾ ಬರುತ್ತೆ ನಿಮಗೆ. ಈ ಖಾತಾ ಒಂದಿತ್ತು ಅಂತಂದ್ರೆ ಅದೇನೇನೆ ನಿಮಗೆ ಅಧಿಕೃತ ದಾಖಲೆ, ಮೇನ್ ಅಥೆಂಟಿಕೇಟ್ ಡಾಕ್ಯುಮೆಂಟ್. ಈ ಅಥೆಂಟಿಕೇಟ್ ಡಾಕ್ಯುಮೆಂಟ್ ಸಿಕ್ಕಬೇಕು ಅಂತಂದ್ರೆ ನಿಮಗೆ ಈ ಖಾತಾ ಮಾಡಿಸ್ಬೇಕು. ಮತ್ತೆ ಪಾರದರ್ಶಕತೆ ಅಂತ ಅಂದ್ರೆ ಕನ್ನಡಿ ಇದ್ದ ಹಾಗೆ. ಈ ಸ್ವತ್ತು ನೀವು ನಿಮ್ಮ ಆಸ್ತಿ ದಾಖಲೆಗಳನ್ನ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಭೂಮಿಗೆ ಸಂಬಂಧಿಸಿದ ಪ್ರತಿಯೊಂದು ರೆಕಾರ್ಡುಗಳನ್ನು ನಿಮಗೆ ಪಾರದರ್ಶಕತೆಯನ್ನ ತೋರಿಸುತ್ತೆ. ಅಂತ ಅಂದ್ರೆ ನಿಮಗೆ ಒರಿಜಿನಾಲಿಟಿ, ನಿಮಗೆ ಜೆನ್ಯೂನಿಟಿ, ಓನರ್ ಯಾರು, ಅದಕ್ಕೆ ಸಂಬಂಧಿರೋ ಡಾಕ್ಯುಮೆಂಟ್ ಏನು, ಏನೇನು ಡಾಕ್ಯುಮೆಂಟನ್ನು ಹಾಕವ್ರೆ ಎಲ್ಲ ಕೂಡ ಅದರಲ್ಲೇ ಬರುತ್ತೆ. ಯಾಕೆ ಹೇಳಿ, ನೀವು ಖಾತಾ ಮಾಡಿಸ್ಬೇಕಾದ್ರೆ ಸೇಲ್ ಡೀಡ್ ಕೊಡ್ತೀರಾ, EC ಕೊಡ್ತೀರಾ, ಮತ್ತೆ ಆ ಲೊಕೇಶನ್ ಫೋಟೋ ಕೊಡ್ತೀರಾ. ಇವಾಗ ಯಾವನೋ ಬರ್ತಾನೆ ಈ ಸೈಟ್ ನಂದು ಅಂತಾನೆ, ಅದೇ ನೀವು ಖಾತಾ ಮಾಡಿಸಿದಾಗ GPS ಕ್ಯಾಮ್ರಾದಲ್ಲಿ ತೆಗೆದಿರೋ ಫೋಟೋ ಕೊಡ್ತೀರಾ, ಮತ್ತೆ ನಿಮ್ದೊಂದು ಫೋಟೋ ಕೊಟ್ಟಿರ್ತೀರಾ. ಇದೆಲ್ಲನೂ ನಿಮಗೆ ಆ ಸೈಟ್, ಆ ಜಾಗದ ಪಾರದರ್ಶಕತೆ ಅನ್ನೋದನ್ನ ತೋರಿಸುತ್ತೆ. ಮತ್ತೆ ನಿಮ್ಮ ಸೈಟು ಅನ್ನೋದನ್ನ ನೀವು ಸುಲಭವಾಗಿ ಪ್ರವೇಶ ಮಾಡ್ಬೋದು, ಯಾವನ್ನ ಕೇಳಂಗಿಲ್ಲ. ಯಾಕೇಳಿ, ನಿಮ್ಮ ಹತ್ರ ಅದು ಮೇನ್ ಡಾಕ್ಯುಮೆಂಟ್ ಇರುತ್ತೆ. ಇನ್ನೊಂದು, ನೀವು ಇವಾಗ ಯಾರಿಗಾದ್ರೂ ಮಾರಬೇಕು ಅಥವಾ ಕೊಂಡ್ಕೋಬೇಕು ಅಂತಂದ್ರೆ ನೀವು ಹೋಗಿ ಅಲ್ಲಿ ಆಫೀಸಲ್ಲೇ ಚೆಕ್ ಮಾಡಿಸ್ಕೊಬಿಡ್ಬೋದು ಅದನ್ನ. ಮತ್ತೆ ನಿಮ್ಗೆ ಇನ್ನ ಒಂದೇನಂತಂದ್ರೆ ಸಮಯ ಮತ್ತೆ ವೆಚ್ಚ ಉಳಿತಾಯ ಆಗುತ್ತೆ, ಖರ್ಚು ಆಗಲ್ಲ, ಸಮಯ ಉಳಿಯುತ್ತೆ. ನೀವು ಜಸ್ಟ್ ನಿಮ್ಮ ಮೊಬೈಲಲ್ಲೇನೆ ಚೆಕ್ ಮಾಡ್ಕೊಬಿಡ್ಬೋದು ಎಲ್ಲ ವ್ಯವಹಾರನೂ ಕೂಡ. ನೀವು ಟಕ 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 ಟಕ, ಯಾಕೆ ಹೇಳಿ, ಅವಾಗಾದ್ರೆ ಹಾರ್ಡ್ ಕಾಪಿ ತಗೊಂಡು ಇದು ಮಾಡಿಕೊಂಡು ಎಲ್ಲ ಚೆಕ್ ಮಾಡ್ಕೋಬೇಕಾಗಿತ್ತು. ಟಕ ಟಕ ಕೂತಿರೋ ಜಾಗದಲ್ಲೇ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲೇ ನೀವು ಚೆಕ್ ಮಾಡಿಸ್ಬಿಡ್ಬೋದು. ಇನ್ನೊಂದು, ಫ್ರಾಡ್ ಆಗೋದನ್ನ ತಪ್ಪಿಸ್ಬೋದು. ಯಾವ ಥರ? ಇವಾಗ ನೀವೊಂದು ಸೈಟ್ ತಗೊಂಡಿರ್ತೀರಾ, ಆ ಸೈಟ್ ತಗೊಂಡಿರೋದನ್ನ ಯಾರೋ ಬಂದು ಪೊಸಿಷನ್ನಲ್ಲಿ ಕೂತಿರ್ತಾನೆ, ಮತ್ತೆ ನಿಮಗೆ ಯಾವುದೋ ಸೈಟನ್ನು ತೋರಿಸಿ ಯಾವುದೋ ಸೈಟನ್ನು ರಿಜಿಸ್ಟರ್ ಮಾಡಿಕೊಟ್ಟಿರ್ತಾರೆ. ಇದೆಲ್ಲವನ್ನ ಕೂಡ ಇಲ್ಲಿ ತಪ್ಪಿಸ್ಬೋದು. ಹೆಂಗಂತಂದ್ರೆ ನಿಮ್ಮ ಪ್ರಾಪರ್ಟಿಯನ್ನ ನೀವು ಸುಲಭವಾಗಿ ಕಂಡುಹಿಡಿಬೋದು. ಯಾಕೆ ಅಲ್ಲಿ GPS ಲೊಕೇಶನ್ ಆನ್ ಆಗಿರುತ್ತೆ, ಅದರಿಂದ ನೀವು ಈಸಿಯಾಗಿ ಕಂಡುಹಿಡಿಬೋದು. ಅದರಿಂದ ಯಾರು ವಂಚನೆ ಮಾಡೋಕ್ಕಾಗಲ್ಲ, ಮತ್ತೆ ಫೇಕ್ ಡಾಕ್ಯುಮೆಂಟ್ ಕೊಡೋಕ್ಕಾಗಲ್ಲ ಕೊಂಡ್ಕೊಳ್ಳೋರ್ಗೆ. ಇನ್ನೊಂದಿಲ್ಲಿ ಕಾನೂನಿನ ರಕ್ಷಣೆ. ನೀವು ಏನಾದರೂ ಯಾರಾದರೂ ಬಂದು ಈ ಥರ ಫ್ರಾಡ್ ಮಾಡ್ಲಿಕ್ಕೆ ಬಂದವ್ರೆ ಅಂತ ನೀವು ಇಮ್ಮಿಡಿಯೇಟ್ ನೀವು ಕಂಪ್ಲೇಂಟ್ ಮಾಡ್ಬೋದು, ಕೋರ್ಟ್ಗೆ ಹಾಕ್ಬೋದು. ಕೋರ್ಟ್ಗೆ ಹಾಕಿದ್ರು ಕೂಡ ನಿಮ್ಗೆ ಈ ಖಾತಾ ಇರೋದ್ರಿಂದ ಇಮ್ಮಿಡಿಯೇಟ್ ಡಿಸಿಷನ್ ಆಗಿಬಿಡುತ್ತೆ. ಮತ್ತೆ ನೀವು ಒಂದು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ, ನೋಡ್ರಿ ಕಂಪ್ಯೂಟರೈಸ್ ಖಾತಾ ಆಗಿದೆ, ಎಲ್ಲ ಡಾಕ್ಯುಮೆಂಟು ನಾವು ಸಬ್ಮಿಟ್ ಮಾಡಿದ್ದೀವಿ ಅಂತ ಇಮ್ಮಿಡಿಯೇಟ್ ಕ್ಲಿಯರ್ ಮಾಡ್ತಾರೆ. ಮತ್ತೆ ಬ್ಯಾಂಕ್ ಲೋನು, ನೀವು ಅದಕ್ಕೆ ಈ ಖಾತಾ ಒಂದು ತೊಗೊಂಡೋಗಿ ಕೊಟ್ಟುಬಿಟ್ರೆ ಬ್ಯಾಂಕ್ ಅವನು ಅಲ್ಲೇ ವೆರಿಫೈಡ್ ಮಾಡಿ ಹೇಳ್ಬಿಡ್ತಾನೆ ನಿಮಗೆ ಬ್ಯಾಂಕ್ ಲೋನ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅಷ್ಟೇ ಈಸಿಯಾಗಿ ಕಂಡುಹಿಡಿದು ಬಿಡ್ತಾನೆ ಬ್ಯಾಂಕ್ ಅವನು. ಇವೆಲ್ಲನೂ ಆಗಬೇಕು ಅಂತಂದೇಳೇನೆ ನಿಮಗೆ ಈ ಸ್ವತ್ತು, ಈ ಆಸ್ತಿ ಅನ್ನೋದನ್ನ ತಗೊಂಡು ಬಂದಿರೋದು. ಇದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬೇಗ ಆಗಬೇಕು ಅಂತಂದೇಳೇನೆ ಮಾನ್ಯ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿಯಲ್ಲಿ ಇವತ್ತು ಎಲ್ಲ ಪ್ರೋಗ್ರೆಸ್ಸನ್ನು ಮಾಡ್ತಾ ಇದ್ದಾರೆ. ಇನ್ನೆಲ್ಲನೂ ಒಂದು 1 week to 15 days ಒಳಗಡೆ ಈ ಪಂಚಾಯತ್ ಖಾತಾ ಅನ್ನೋದ್ರ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಡಾಕ್ಯುಮೆಂಟನ್ನು ರೆಡಿಯಾಗಿಟ್ಕೊಳ್ಳಿ. ಅಲ್ಲಿ ಸ್ಟಾರ್ಟ್ ಆದ ತಕ್ಷಣನೇ ನೀವು ಖಾತಾ ಮಾಡಿಸ್ಕೊಂಡು ನೀವು ಲೋನ್ಗಾದರೂ ಹೋಗಿವ್ರಿ, ಸೇಲ್ ಆದರೂ ಮಾಡಿವ್ರಿ, ಅಥವಾ ಯಾರು ಮಕ್ಕಳು ಮದುವೆ ಅದು ಅಂತ ಹೇಳ್ತಾ ಇದ್ರಲ್ಲ ಅವರೆಲ್ಲನೂ ನೀವು ಕ್ಲಿಯರ್ ಮಾಡಿ. ಓಕೆ ಫ್ರೆಂಡ್ಸ್, ಇಷ್ಟು ನಮ್ಮ ಗ್ರಾಮ ಪಂಚಾಯಿತಿ ಖಾತಾ ಬಗ್ಗೆ ಆಯಿತು. ಏನಾದರೂ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.